ಚಾನ್ಸೇ ಇಲ್ಲ. ಇನ್ನೊಂದೆರಡು ದಿನದಲ್ಲಿ ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಹೆಣ ಬಿದ್ದಿರುತ್ತೆ, ನೋಡ್ತಾ ಇರು. ನೀನ್ ತಪ್ಪಾಡ್ದೆ ಭಾಗ್ಯ. ನಾನೇನು ಅವಳನ್ನ ಮಾಡ್ತಾ ಇರ್ಲಿಲ್ಲ, ಕೆಲ್ಸಕ್ಕೆ ಗುತ್ತಿಗೆ ಕೊಡ್ತಿದ್ದೆ ಅಷ್ಟೇ. ಅಷ್ಟ್ರಲ್ಲಿ ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಛೇ, ನನ್ಗೂ ಹೆಣ್ಮಕ್ಳ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಭಾಗ್ಯ. ಆದ್ರೆ ನೀನೇ ನನ್ನ ಅಪಾರ್ಥ ಮಾಡ್ಕೊಂಬಿಟ್ಟೆ. ನನಗೆ ತುಂಬಾ ನೋವಾಗಿದೆ. ಛೇ, ಯಾಕೆ ಭಾಗ್ಯ, ನಿದ್ರೆ ಬರ್ತಿಲ್ವಾ? ಇನ್ನೂ ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಕಳೆದೋಗಿರೋ ಕೇಸ ಇಲ್ಲ ಓಡೋಗಿರೋ ಕೇಸ? ಪ್ರಪಂಚ ಹೀಗೆ ಇರೋದು, ಜನ ಇದಕ್ಕೆ ಅಡ್ಜಸ್ಟ್ ಆಗ್ಬೇಕಷ್ಟೇ. ನಾನೊಂದು ಮಾತು ಹೇಳ, ನನ್ನ ಅನುಭವದ ಪ್ರಕಾರ ಅವಳ ಸ್ವಂತ ಮಾವನೇ ಅವಳನ್ನೆಲ್ಲಾದ್ರೂ ಮಾರ್ಬಿಟ್ಟಿರ್ತಾನೆ. ಪಾಪ ಅವಳ ತಾಯಿಗೆ ಈ ವಿಚಾರನೇ ಗೊತ್ತಿರಲ್ಲ. ಇದು ನಂಬರ್ 1 ಧೋಕಾ ದುನಿಯಾ. ದುಡ್ಡೇ ದೊಡ್ಡಪ್ಪ ಅಲ್ವಾ? ಏಯ್, ನಿನ್ನ ಹತ್ರ ನಾನೇನಾದ್ರೂ ಕೇಳಿದ್ನಾ? ನಿನ್ನಂಥ ಪಾಪಿಯಿಂದ ಅದೆಷ್ಟು ಹೆಣ್ಮಕ್ಳ ಜೀವನ ಹಾಳಾಗಿದೆಯೋ ಗೊತ್ತಿಲ್ಲ. ಆ ಪಾಪ ಎಲ್ಲ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನಿನಗೂ ಒಬ್ಬ ಮಗಳಿದ್ದಿದ್ರೆ ಆ ನೋವು ಏನು ಅಂತ ನಿನಗೂ ಅರ್ಥ ಆಗ್ತಾ ಇತ್ತು. ಸುಮ್ಮನೆ ಬಿದ್ಕೋ.